ಸಂಗ್ರಾಮಕ್ಕೆ ಬುಡಮಟ್ಟದಿಂದ ಕಾರ್ಯಕರ್ತರನ್ನ ಅಣಿಗೊಳಿಸೋದಕ್ಕೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಇವತ್ತು ಬೆಂಗಳೂರಿನಲ್ಲಿ ಸಂಚಾರವನ್ನ ಮಾಡ್ತಾರೆ. ಅರಮನೆ ಮೈದಾನದಲ್ಲಿ ಇವತ್ತು ಬೃಹತ್ ಸಮಾವೇಶ ಇದೆ, ಕಾರ್ಯಕರ್ತರ ಸಮಾವೇಶ, ಬೂತ್ ಮಟ್ಟದ ಕಾರ್ಯಕರ್ತರನ್ನ ಸಮಾವೇಶದಲ್ಲಿ ಇವತ್ತು ಅಮಿತ್ ಶಾ ಅವರಿಗೆ ಕೊಡ್ತಾರೆ. ಸುಮಾರು 3 ಬೂತ್ ಅನ್ನ ಒಟ್ಟು ಸೇರಿಸಿದ್ರೆ ಒಂದು ಶಕ್ತಿ ಕೇಂದ್ರ ಆಗುತ್ತೆ. ಆ ಶಕ್ತಿ ಕೇಂದ್ರದ ಕಾರ್ಯಕರ್ತರು ಇವತ್ತು ಈ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಶಕ್ತಿ ಕೇಂದ್ರದ ಸದಸ್ಯರು, ಅಧ್ಯಕ್ಷರು ಹಾಗೆ ಬೂತ್ ಮಟ್ಟದ ಅಧ್ಯಕ್ಷರುಗಳು, ಪ್ರತಿನಿಧಿಗಳು ಇವತ್ತಿನ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಸುಮಾರು 5 ಲೋಕಸಭಾ ಕ್ಷೇತ್ರದ ಪ್ರತಿನಿಧಿಗಳು ಇವತ್ತು ಬರ್ತಾರೆ. ಸುಮಾರು 4,000ದಿಂದ 5,000 ಜನ ಇವತ್ತು ಸೇರುವ ನಿರೀಕ್ಷೆ ಇದೆ. ಅಮಿತ್ ಶಾ ಅವರ ಈ ಸಮಾವೇಶಕ್ಕೆ ಬರದ ಸಿದ್ಧತೆ ಆಗಿದೆ. ನನ್ನ ಎಡಭಾಗದಲ್ಲಿ ನೋಡಬಹುದು ನೀವು, ಕುಳಿತುಕೊಳ್ಳೋದಕ್ಕೆ ಬಂದಿರುವ ಕಾರ್ಯಕರ್ತರಿಗೆ ಕುಳಿತುಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಒಂದು ಕಡೆಯಲ್ಲಾದ್ರೆ ವೇದಿಕೆಯ ಮುಂಭಾಗದಲ್ಲಿ ಹಾಕಿರುವಂತಹ ಬ್ಯಾನರ್ ಅನ್ನ ಗಮನಿಸ್ತಾ ಇದ್ದೀರಿ, ಫ್ಲೆಕ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ದೇವೇಗೌಡರ ಫೋಟೋ, ಅಮಿತ್ ಶಾ ಅವರ ಫೋಟೋ, ನರೇಂದ್ರ ಮೋದಿ ಅವರ ಫೋಟೋ, ಅದ್ರ ಜೊತೆಗೆ ಯಡಿಯೂರಪ್ಪ, ಆರ್ ಅಶೋಕ್, ವಿಜಯೇಂದ್ರ ಕುಮಾರಣ್ಣ ಸೇರಿದಂತೆ ಎಲ್ಲರ ಫ್ಲೆಕ್ಸ್ ಇರುವಂತಹ ಬ್ಯಾನರ್ ವೇದಿಕೆಯ ಮುಂದೆ ಅತಿಥಿಗಳು ಕುಳಿತುಕೊಳ್ಳುವ ಹಿಂದಿನ ಆ ಫ್ಲೆಕ್ಸ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಸಮನ್ವಯತೆಯನ್ನ ಕಾಪಾಡಿಕೊಂಡು ತಳಮಟ್ಟದಿಂದ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಹೊಂದಾಣಿಕೆಯನ್ನ ಮಾಡಿಕೊಂಡು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನ NDA ಮೈತ್ರಿಕೂಟ ಗೆಲ್ಲುವ ಉದ್ದೇಶದಿಂದ ಇವತ್ತಿನ ಸಮಾವೇಶ ಭಾರಿ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. 11 ಗಂಟೆಗೆ ಈ ಸ್ಥಳದಲ್ಲಿ ನಿಂತಿರುವಂತ ಜಾಗ ಅರಮನೆ ಮೈದಾನದ ಈ ವೇದಿಕೆಯಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ನೋಡಬಹುದು, ಎಂಟ್ರೆನ್ಸ್ ನಲ್ಲಿ ಕಾರ್ಯಕರ್ತರು ಆಲ್ರೆಡಿ ಬಂದು ಕುಳಿತುಕೊಂಡಿದ್ದಾರೆ. ಮೆಟಲ್ ಡಿಟೆಕ್ಟರ್ಗಳನ್ನ ಹಾಕಿ ಬರುವ ಕಾರ್ಯಕರ್ತರನ್ನ ಒಳಗಡೆ ಬಿಡ್ತಾ ಇದ್ದಾರೆ. 100 ಜನ ಇದ್ದಾರೆ. ಬಂದಿರೋರು ಎಲ್ಲಿಯವರು ಏನ್ ಹೇಳ್ತಿದ್ದಾರೆ ಅಂತೇಳಿ ಕೇಳೋಣ. ಅಮಿತ್ ಶಾ ಬರ್ತಾ ಇದ್ದಾರೆ, ಕಾರ್ಯಕರ್ತರಲ್ಲಿ ಎಷ್ಟು ಉತ್ಸಾಹ ಇದೆ ಸರ್? ಮತ್ತೊಮ್ಮೆ ಮೋದಿ ಅನ್ನೋ ಕಾರ್ಯಕ್ರಮದಲ್ಲಿ ಎಲ್ಲ ದೇಶನೇ ಹುಚ್ಚೆದ್ದು ಕುಣಿಯುವ ರೀತಿಯಲ್ಲಿ ಈ ದಿವಸ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ನಾವು ಪ್ರಬಂಧಕರ ಪಾರ್ಟಿಯ ಕಾರ್ಯಕರ್ತರು. ಯಾವ ಭಾಗದಿಂದ ಬಂದಿದ್ದೀರಿ ಸರ್? ನಾವು ಬೆಂಗಳೂರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನೆಲಮಂಗಲ ಬಂದಿದ್ದೀವಿ. ನೋಡಿ, ಬೆಂಗಳೂರು ಉತ್ತರ, ದಕ್ಷಿಣ ಹಾಗೆ ಕೇಂದ್ರ, ಚಿಕ್ಕಬಳ್ಳಾಪುರ ಈ ಎಲ್ಲ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಪ್ರತಿನಿಧಿಗಳು ಬರ್ತಾರೆ ಅಂತ ಹೇಳಿದ್ದೆ. ಅವರೆಲ್ಲರೂ ಬಂದಿದ್ದಾರೆ. ಪ್ರಮುಖರ ಸಭೆ ಇದು. ಈ ಸಮಾವೇಶದಲ್ಲಿ ಯಾರ್ಯಾರು ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು ಮತ್ತೆ ಬೂತ್ ಮಟ್ಟದ ಕಾರ್ಯಕರ್ತರು ಅಂತೇಳಿ ಹೇಳ್ತಾರೆ ಅವರು ಮಾತ್ರ ಇರ್ತಾರೆ. ಪ್ರಮುಖರ ಸಭೆ ಆದ್ರಿಂದ 5,000 ಜನ ಒಟ್ಟಾರೆ ಸೇರ್ತಾರೆ ಇಲ್ಲಿ ಬಂದು. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ